ನೀ ಬರುವಾಗ ಬಾಳ 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 ಕಷ್ಟ ಅನಿಸ್ತದೆವ್ವ, ಬಂದು ಹೋಗುವಾಗ ನಿನ್ನಂತ ಲಕ್ಷಣ ಇಡೀ ಜಗತ್ತಿನೊಳಗೆ ಎಲ್ಲಿ ಸಿಗಲ್ಲ ಅಂತ ಅಂತಾರೆ. ಅಂದಾಗ ಇದರ ಅರ್ಥ ಏನೋ ಗೊತ್ತೇನ್ರಿ? ನಮ್ಮ ಹೊಲದ ಪಟ್ಟಿ ಬರಬೇಕು, ನೌಕರಿ ಮಾಡಿದ ಪಗಾರ ಬರಬೇಕು, ಬಂದಾಗ ಲಕ್ಷ್ಮಿ ಬಂದಾಗ ಎಪ್ಪ ಮುಖ ಹ್ಯಾಂಗ ಇರ್ತದ, ಈಗ ಇಟ್ಟು ಬಿದ್ದಿದವ ಬಿಟ್ಟರಳ್ತದ. ಯಾಕ ಲಕ್ಷ್ಮಿ ಬಂದಾಳ, ಲಕ್ಷ್ಮಿ ಬಂದಿರುವಂತ ಸಮಯದೊಳಗೆ ಖುಷಿ. ಅದೇ ಏನಾದ್ರೆ ದುಡ್ಡು ಖರ್ಚು ಆಗಿ ₹1,00,000 ಇದ್ದು ತಿಳ್ಕೊರಿ, ಲಕ್ಷದಾಗ 1,000 ಉಳಿದಿವ್ ಅಂದ್ರೆ ನೋಡ್ಬೇಕು. ಇವಾಗ ಕಟ್ಟಿ ಕಮ್ಮಿ ಕಟ್ಟಿಗೆ ಬಂದ್ರೆ ಯಾಕೋ ಸಂಗಣ ಮುಖ ಸಾಲ ಮಾಡಿದ್ರ, ಏನಿಲ್ಲ ಬಿಡುಪ್ಪ ಸಾಲ ಆಗ್ಯದ. ಏನ್ ಸಾಲ ಆಯ್ತು? ಏನಿಲ್ಲ, 1,00,000 ಇದ್ವಿ ಎಲ್ಲ ಹೋಗ್ಯವು, 1,000 ಉಳ್ದವ್ ಅದಕ್ಕತೆ ನಾಳೆ ಹಿಡಿದು ಬೀಡಿ ಹೊಡಿದ ಅಂತ ನೀವ. ಅಂದ್ರೆ ಲಕ್ಷ್ಮಿ ಬಂದಾಗ ಬಹಳ ಸಂತೋಷ, ಹೌದಲ್ರಿ? ಲಕ್ಷ್ಮಿ ಬಂದಾಗ ಸಂತೋಷ, ಹೋಗುವಾಗ ಕಣ್ಣೀರು ಎಲ್ಲಿರ್ತವ್ರು ತಾನೇ ಬರ್ತವ್ರು. ಆದ್ರೆ ಸರಸ್ವತಿ ಅಂತಕ್ಕಂಥವ್ರು ಹಂಗಲ್ಲ. ಆ ಸರಸ್ವತಿ ಅಂತಕ್ಕಂಥವ್ರನ್ನ ಪಡಿಬೇಕು ಅಂತ ತಿಳ್ಕೊಂಡು ಕೇಳಿದ್ರ, ಅಕ್ಕಿ ಬರಬೇಕು ಅಂತ ತಿಳ್ಕೊಂಡು ಕೇಳಿದ್ರ ಹಂಗ್ರಿ. ಕಲಿಯುವಂತ ಸಮಯದೊಳಗ, ಶಾಲೆ ಓದುವಂತಹ ಸಮಯದೊಳಗ ಹುಡುಗರು ಹೇಳ್ಬೇಕು, ಹುಡುಗರ ಮೊಬೈಲ್ ಬಿಡ್ರು, ಓದ್ರು, ನಿನಗಲ್ಲ ಆ ಕಡೆ ನೀ ಯೂಸ್ ಮಾಡು, ಏನೋ ಅದು ನಿನ್ನ ಆಫೀಸ್ ಡ್ಯೂಟಿ ಚಿಂತೆ. ಹುಡುಗರ ಬ್ಯಾಡ್ರಿಪ್ಪ ಓದ್ರಿ ಅಂತಂದ್ರ ಅವು ಹುಡುಗರು ಅಂತವ, ಎಲ್ಲ ಓದ್ತಿರ್ತವ್ರಿ ಅವ, ಎಲ್ಲ ಓದ್ತಿರ್ತವ ಯಪ್ಪ, ನಾ ಎಲ್ಲ ಓದ್ತಿರ್ತವ ಅಂತವ. ಅವಕ್ಕೆ ಕಷ್ಟಪಟ್ಟು 4 ಗಂಟೆಗೆ ಎಬ್ಬಿಸಿ ನೀವು ಓದ್ಸಕ್ ಕುಂತ್ರು ನೀವು ಯಾವಾಗ ಮಕ್ಕೋತೀರ ಅನ್ನೋದು ನೋಡ್ತಾರ ಅವ್ರು. ನೀವು ಮಕ್ಕೋಲಿಲ್ಲ ಅಂದ್ರೆ ಯಾವಾಗ ಹೊರಗೆ ಹೋಗ್ತಾನೆ ನಮ್ಮ ಅಪ್ಪ, ಯಾವಾಗ ಹಚ್ಕೊಂಡು ಮಕ್ಕೊಂಗ. ಹೌದಲ್ರಿ ಸರ್? ಸರ್ ಅವರು ಆಲೂರು ಹೈಸ್ಕೂಲ್ ಪಾಠ ಹೇಳ್ತಾರ, ಅವರೆಲ್ಲ ಶಾಲೆ ಒಳಗೆ ಹೇಳ್ತಾರ. ಹೇಳ್ದಂಗ ಅವ್ರು ಹೋಗಿ ಅಭ್ಯಾಸ ಮಾಡ್ತಾರೇನ್ರಿ? ಮನ್ಯಾಗ ಹೋಯ್ದು ಹುಡುಗರು ಅದು ಏನು ಸ್ಕೂಲ್ ಬ್ಯಾಗ್ ಅದು ಒಗದು ಅಂದ್ರೆ ಮುಂಜಾನೆ ಬರಾಗ ಹುಡುಕ್ಯಾಡ್ತಾರ ಮಾತ ಅವ್ರು. ಅದು ನೀವೇ ಹುಡುಕಾಡ್ ಕೊಡ್ಬೇಕ್ರಿ ಅವು. ಮಮ್ಮಿ ಎಲ್ಲದ ಹುಡುಕ್ಯಾಡ್ ಕೊಡು ಅಂತಾರ ಅವ್ರು. ಯಾಕಂತ ಕೇಳಿದ್ರ ಆ ಸರಸ್ವತಿ ಬರ್ಬೇಕಂದ್ರ ಬಹಳ ಕಷ್ಟ ಅದ ರೀ. ಈ ಮೊಬೈಲ್ ಏನದಲ್ಲ, ಬಿಡೋದು ಬಿಡು. ಮೊಬೈಲ್ ಬುಕ್ ಎರಡಕ್ಕ ಕಾಂಪಿಟೇಷನ್ ಬಿರ್ತತ್ರಿ. ಅವೆರಡು ನಮಗೊಂದು ನಿದರ್ಶನ ಕೊಡ್ತಾವ. ಆ ಮೊಬೈಲ್ ಅಂತದಕ್ಕ ಮಗನ ನನಗ ನೀ 24 ಗಂಟೆ ನಿನಗೆ ಬಿಡ್ಲಾರ್ದಂಗ ನಿನಗ ನೋಡಕ್ ಹಚ್ತೀನಿ, ನನಗ ಅಂಟಕೋಕ್ ಹಚ್ತೀನಿ. ನೀ ಮೊಬೈಲ್ ಯೂಸ್ ಮಾಡಿ ಯಾರು ತಲಿ ಮ್ಯಾಲ್ಕ ಮಾಡಿ ಎಲ್ರಿ ಯೂಸ್ ಮಾಡ್ರಿ ಏನ್ರಿ? ಹೆಂಗ ಮಾಡ್ತೀರಿ? ಏನ್ರಿ ತಲಿ ತಗ್ಗಿಸಿ ಮಾಡ್ತಿರಲ್ಲ? ಅದು ಮೊಬೈಲ್ ಅಂತದತ್ತ. ನೀ ನನಗೊಮ್ಮೆ ನೋಡು, ನಿನಗೆ ಸಮಾಜದಾಗ ಬರೀ ತಲಿ ಕೆಳಗೆ ಮಾಡ್ಬೇಕು ಮಗನ, ನಿನಗೆ ಹಂಗೆ ಮಾಡ್ತೀನಿ ಅಂತದ್ದು ಏನ್ರಿ ಮೊಬೈಲ್. ಈ ಮೊಬೈಲ್ ಅನ್ನೋದಕ್ಕೆ ಒಂದು ನಿಮಗೆ ಹೇಳ್ತೇನ್ರಿ, ಹ್ಯಾಂಗ ಅಂಟ್ಕೊಂಡು ಬಿಟ್ಟಿವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮೊನ್ನೆ ಪತ್ರಿಕೆ ಒಳಗೆ ಬಂದಿತ್ತು. ಒಬ್ಬ ತಾಯಿ ಹೆರಿಗೆ ಆಗ್ಯದ. ಹೆರಿಗೆ ಆಗಿರುವಂತಹ ಸಮಯದೊಳಗೆ ಒಂದು 2 ಗಂಟೆ 3 ಗಂಟೆ ಬಿಟ್ಟು ಚೈತನ್ಯ ಆಗ್ಯಾಳ. ಅವಾಗ ನರ್ಸ್ ಬಂದು ಆ ಕಡಿಕಿ ಕೈ ಆಡ್ಸೋಗತ್ತಳು. ನರ್ಸ್ ಬಂದ್ ಅಂತಾಳ, ತಂಗಿ ಏನ್ ಹುಡುಕಾಡಗತ್ತಿದೀವ, ಮಗು ಇಲ್ಲದ ಸ್ವಲ್ಪ ನಿಂದರು ಕರ್ಕೊಂಡು ಬರ್ತೀನಿ, ನನ್ನ ಕೈಯಾಗ ಕೊಡ್ತೀನಿ ಅಂದಾಗ ಈಕಿ ಏನ್ ಅನ್ಬೇಕ್ರಿ ಹೆಣ್ಮಗಳು, ನನ್ನ ಮಗುವಿಗೆ ಹುಡುಕಾಡಗತ್ತಿಲ್ವ, ನಾನು ಮೊಬೈಲ್ ಇಲ್ಲದ ಇನ್ಸ್ಟಾಗ್ರಾಮ್ದಾಗ ಬಿಡತ್ತ ಅಂದ್ಬಿಡ್ತೈತಿ. ನೋಡ್ರಿ ಅಷ್ಟ ಅಂಟ್ಕೊಂಡು ಬಿಟ್ಟಿವಿ ನಾವು ಮೊಬೈಲ್ ಇಟ್ಟ. ಆದ್ರೆ ಈ ಮೊಬೈಲ್ ನಿನಗ ತಲೆ ತಗ್ಗಿಸೋ ಹಂಗ ಮಾಡ್ತದ. ಆದ್ರೆ ಈ ವಿದ್ಯೆ ಅಂತಕ್ಕಂಥದ್ದು ನೋಡಪ್ಪ, ಒಮ್ಮೆ ತಲೆ ತಗ್ಗಿಸಿ ನೀವು ಓದಿದ್ದೆ ಆದ್ರೆ, ವಿದ್ಯೆಯನ್ನು ಪಡೆದಿದ್ದೆ ಆದ್ರೆ ಜಗತ್ತಿನೊಳಗೆ ಎಂದೂ ಕೂಡ ತಲೆ ತಗ್ಗಿಸದೆ ಹಾಗೆ ಮೇಲೆತ್ತ ಹಾಗೆ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ವಿದ್ಯೆ ಸರಸ್ವತಿ ಅಂತಕ್ಕಂಥವ್ರು ಹೇಳ್ತಾರೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ, ಬಂದರೆ ಹೋಗದೇ ಇರ್ತಕ್ಕಂಥವು 2 ಯಾವ್ಯಾವ ಅಂದ್ರಿ? ವಿದ್ಯೆ ಚಡಿ ಚಮಚಮ್. ದಮಘಮ್ ಅನ್ಬೇಕಂದ್ರೆ ನೀವು ಹಂಗ ಓದ್ಬೇಕು. ಏನ್ರಿ ಹುಡುಗರೆ ಮೊಬೈಲ್ ತಗೊಂಡು ಅದು ಯೂಸ್ ಮಾಡ್ದ, ಇದಕ್ಕೆ ಏನ್ ಮಾಡ್ದ, ಹಿಂಗ್ ಮಾಡ್ಬೇಕು. ಏನ ಇಟ್ಟಿದ್ದೀರಿ ಒಪ್ಪಿಂಟೆ ಹಿಂಗ್ಯಾಕ ಹುಡುಗರು ಹಂಗೆ ಈಗ ಮೊಬೈಲ್ ಇರ್ಲಾರ್ದೆ ಇರಲ್ಲ. ಅದಕ್ಕೆ ವಿದ್ಯೆ ಅಂತಕ್ಕಂಥದ್ದು ಬಂತು ಅಂತ ತಿಳ್ಕೊಂಡು ಕೇಳಿದ್ರೆ ಮೊಬೈಲ್ ಬಂದ್ರೆ ಹೋಗದೇ ಇರ್ತಕ್ಕಂಥದ್ದು 2. ಇನ್ನೊಂದು ಯಾವ್ದಂದ್ರನ ಕಲೆ. ಎಷ್ಟು ಚಂದ ಕೇಳ್ತೀರಿ ಹೆಂಗ ಕೇಳ್ಬೇಕು ನೋಡ್ರಿ. ಹೆಂಗ ಕೇಳಿದ್ರೆ 8 ದಿವಸ ಬಿಡಲ್ಲ, ಇಟ್ಟೆ ಕೂಡ ಎಲ್ಲರೂ ಅಯ್ಯಪ್ಪ ಚಲೋ ಇದ್ದೆ ಅಂದ್ರಿ. ಮತ್ತೆ ಕಲೆ ಅಂತಕ್ಕಂಥದ್ದು
ನೋಡ್ರಿ ಇಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮದೊಳಗ ಇಷ್ಟು ಗವಾಯಿಗಳು ಇಷ್ಟು ಚಲೋ ಹಾಡ್ತಾರ, ಇಷ್ಟು ತಬಲಾ ಬಾರಿಸ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸುಮ್ಮನೆ ಯಾರದಿಂದ ಬಂದದೇನ್ರಿ ವಿದ್ಯೆ? ಇಲ್ಲ. ಅವ್ರು ಅದ ಅಭ್ಯಾಸ ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರು ವೀರೇಶ್ವರ ಪುಣ್ಯಾಶ್ರಮ ಗದುಗಿನೊಳಗ ಪುಟ್ಟರಾಜ ಅಜ್ಜವ್ರ ಮಠದೊಳಗ ಪ್ರತಿನಿತ್ಯ ಎಷ್ಟು ಗಂಟೆಗೆ ಎಬ್ಬಿಸ್ತಾರ ಅಂತ ಕೇಳಿದ್ರೆ ಮುಂಜಾನೆ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ಬೇಕ್ರಿ. 4 ಗಂಟೆಗೆ ಎದ್ದು ಸತತವಾಗಿ ಆ ಒಂದು 3-4 ಗಂಟೆಗಳ ಪರ್ಯಂತರ ಮುಂಜಾನೆ ಸಮಯದೊಳಗ ಮತ್ತೆ ಸಂಜೆಗೆ ಬೇರೆ ಸತತವಾಗಿ ದಿನಕ್ಕೆ 8 ತಾಸು ಅಭ್ಯಾಸ ಮಾಡ್ಯಾರ ಅಂತ ತಿಳ್ಕೊಂಡು ಇವತ್ತು ಬಂದು ಇಲ್ಲಿ ಹಾಡಗತ್ತಾರ, ಅವ್ರು ಭಾಷೆಗತ್ತಾರ, ನಾವು ಹೇಳೋಗತ್ತೀವಿ. ಇದು ಯಾರ್ರಿ ನಿಮ್ನೆ ತೋಲಕ್ ಆಗ್ತದೆ ಅಂತ ನಂಬಲ್ಲಿ ತೋತಿರಿ ಕಸ್ಕೊತೀರಿ ಅದೇನ್ರಿ ನಂಬಲ್ಲಿ ಬಂಗಾರ ಇತ್ತು, ಒಡವೆ ಇತ್ತು ಅಂದ್ರೆ ಬಿಡ್ತೀರೇನ್ರಿ? ನೀವು ಯಾವಾಗ ಹೋಗ್ತೇವ ಮತ್ತೆ ನೋಡ್ತೇವ ಗಾಡಿ ಅಲ್ಲಿ ನಡು ಬರ್ತೇವ ಅಂತೀರಿ ನೀವು. ಧನವ ಗಳಿಸಬೇಕೆಂತ ಅದು ಈ ಜನರಿಗೆ ಕಾಣಿಸೋದಂತದು. ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲು ಬಾರದಂತ. ಈ ವಿದ್ಯೆ ಅಂತಕ್ಕಂಥದ್ದು, ಕಲೆ ಅಂತಕ್ಕಂಥದ್ದು ಹೀಗೆ ಅಲ್ಲ. ನಾವೇನು ಇದ್ದೀವಿ ಪೂರ ಹೋಗುವವರೆಗೂ ಕೂಡ, ಇದುವರೆಗೂ ಕೂಡ ಈ ಕಲೆ ಅಂತಕ್ಕಂಥದ್ದು. ನೋಡ್ರಿ, ಬಾದಾಮಿಯನ್ನ ನೋಡ್ತೀವಿ, ಐಹೊಳೆಯನ್ನು ನೋಡ್ತೀವಿ, ಹೌದಲ್ರಿಪ್ಪ? ಅಲ್ಲೆಲ್ಲ ಶಿಲ್ಪ ಕಲೆಗಳು ಎಷ್ಟು ಚಂದ ಅದಾವ. ಅವರೆಲ್ಲ ಆ ಕಲೆ ಮಾಡಿರ್ತಕ್ಕಂಥವ್ರು ಹೋಗ್ಯಾರ, ಆದ್ರೆ ಅವ್ರು ಮಾಡಿರುವಂತಹ ಸಾಧನೆ ಅವ್ರಿಗೆ ಇನ್ನೂ ನೆನೆಸ್ತೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವರಲ್ಲಿ ಇದ್ದಿರ್ತಕ್ಕಂಥ ವಿದ್ಯೆ ಮತ್ತು ಕಲೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಷ್ಟೆಲ್ಲವೂ ಕೂಡ ಒಮ್ಮ ಬಂದರೆ ಅದು ಹೋಗಲ್ಲ. ಬಂದರೆ ಹೋಗದೆ ಇರ್ತಕ್ಕಂಥವು ಯಾವ್ಯಾವ ಯಾರ್ರಿ? ವಿದ್ಯೆ ಮತ್ತು ಕಲೆ. ಮತ್ತ ಕರೆಯಿಸಿಕೊಂಡು ಬರುವವರು ಇಬ್ಬರು ಹರಂತ್ರಿ. ನಾವು ಕರೆದರೆ ಬರ್ತಾರ್ರಿ ಅವರು, ಇಲ್ಲಂದ್ರೆ ಬರಲ್ಲ ಅಂತ. ಆ ಇಬ್ಬರು ಗೆಳೆಯರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಕೀರ್ತಿ, ಇನ್ನೊಂದು ಆರ್ತಿ. ಆರ್ತಿ, ಕೀರ್ತಿ, ಸಾಕ್ಷಿ, ಜಾನ್ವಿ, ಮಾನ್ವಿ. ಅಲ್ಲಿ ಆ ಸಾಕ್ಷಿ ಅಲ್ಲ, ಒಂದು ಕೀರ್ತಿ, ಇನ್ನೊಂದು ಅಪಕೀರ್ತಿ. ಜೀವನದೊಳಗೆ ಕರೆಸಿಕೊಂಡು ಬರುವಂತವ್ರು ಇಬ್ಬರು, ಕೀರ್ತಿ ಮತ್ತು ಅಪಕೀರ್ತಿ. ಕೀರ್ತಿ ಹೆಂಗ ಬರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಊರೊಳಗ ಒಂದು ಬೋರ್ ಅದ ರೀ, ಆ ಬೋರಿಗೆ ಲೈನ್ ಕನೆಕ್ಷನ್ ಅದ, ಆ ಮೋಟ್ರ್ ಸುಟ್ವಿ ಅಂತ ಕೇಳಿದ್ರೆ ನಾನು ಕೀರ್ತಿ ಬರ್ತದ ಅಂತೀರ? ಬರಲ್ಲ. ಕೀರ್ತಿ ಅಂತಕ್ಕಂಥದ್ದು ಹೆಂಗ ಗಳಿಸಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರ ಸಮಾಜಕ್ಕಾಗಿ ಕೊಡುಗೆಯನ್ನು ಕೊಡಬೇಕು. ಇಂದಿನ ದಿವಸ 27 ವರ್ಷ ಆದ್ರೂ ಕೂಡ ಅದೇ ವೈಭವದೊಳಗ, ಅದೇ ಹುರುಪಿನೊಳಗ ಇಷ್ಟು ಶ್ರೀದೇವಿಯ ಪುರಾಣವನ್ನು ಮಾಡಗತ್ತಿರಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕೆ ದೊಡ್ಡ ಕೀರ್ತಿ ಏನ್ಬೇಕ್ರಿ? ಇದಕ್ಕೆ ದೊಡ್ಡದು ಏನಿರ್ಬೇಕು? ಇದು ಕೀರ್ತಿ. ಯಾವಾಗ್ಲೂ ಕೂಡ ನಿಮ್ಮ ಕೀರ್ತಿ ಇರ್ತದ. ಇದು ಯಾಕೆ ಹೇಳ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದೊಂದು ಊರೊಳಗೆ ಒಂದು 3-4 ವರ್ಷ ಆದರೆ ಪುರಾಣಕ್ಕೆ ಬರೋರು ಎಷ್ಟು ಜನ ಹೇಳಿನ ಕಂಬಗಳು ಎಣಿಸ್ಬೇಕಾಗ್ತದ್ರಿಪ್ಪ. ಆದ್ರೆ ಇಷ್ಟು ಜನ ಕುಂತು ಕೇಳ್ತೀರಂತ ತಿಳ್ಕೊಂಡು ಕೇಳಿದ್ರೆ ಕೀರ್ತಿ. ಈ ಕೀರ್ತಿ ಅಂತಕ್ಕಂಥದ್ದು ಅಳಿಸಕ್ಕಾಗಲ್ಲ. 12ನೇ ಶತಮಾನ ನಾವು ಜ್ಞಾಪಕಕ್ಕೆ ಬಂದ್ರು, ನೆನಪಿಗೆ ಬಂದ್ರು ಯಾರು ನೆನಪು ಬರ್ತದ್ರಿ? ಬಸವಣ್ಣನವರು. ನೋಡ್ರಿ ಎಷ್ಟು ಚಂದ ಹೇಳ್ತೀರಿ. ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭುಗಳವರು, 5ಕ್ಕೆ ಲಕ್ಕಮ್ಮ ಮಾರಯ್ಯ, ಎಷ್ಟು ಹೆಂತಿಂತ ಶರಣರಿ. ಒಂದೊಂದು ಜೀವನ ಆದರ್ಶ ನೋಡ್ರ ನಾವ್ ಹ್ಯಾಂಗ ಬದುಕಬೇಕು, ಹ್ಯಾಂಗ ಇರ್ಬೇಕಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಕೀರ್ತಿ ಅಂತಕ್ಕಂಥದ್ದು ಅವ್ರು ಗಳಿಸ್ಯಾರ. ಅದಕ್ಕೆ ನಾವು ಇನ್ನ ಕೂಡ ಅವರಿಗೆ ನೆನಪಿಸ್ಕೊಳ್ತೀವಿ. ಮತ್ತೆ ಅಪಕೀರ್ತಿ ರೀ, ಅಪಕೀರ್ತಿ ಮಾಡ್ರ ಉಳಿತದೆ. ಇಷ್ಟು ವರ್ಷ ಆಯ್ತು, ಅನೇಕ ವರ್ಷಗಳು ಆದವು. ರಾವಣ ಅಂತ ತಿಳ್ಕೊಂಡು ಯಾರ ಹೆಸರಿಟ್ರಿ ಏನ್ರಿ ಮಕ್ಕಳಿಗೆ? ಇಟ್ಟಿರಲ್ಲ ನೀ? ರಾವಣ ಅಂತ ತಿಳ್ಕೊಂಡು ಹೆಸರಿಟ್ಟಿಲ್ಲ. ಯಾಕೆ? ಅವನು ಕೂಡ ಒಳ್ಳೆ ಶಿವಭಕ್ತ. ಹೇಳ್ತಾರೆ ಅವನಂತ ಶಿವಭಕ್ತ ಯಾರು ಇದ್ದಿದ್ದಿಲ್ಲ ಅಂತ ಶಿವಭಕ್ತ ಇದ್ದಿದ್ನು ರಾವಣ. ಆದ್ರೆ ಒಂದೇ ಒಂದು ತಪ್ಪು ಮಾಡ್ದ. ಏನ ತಪ್ಪು ಮಾಡಿದ್ರಿ? ಏನ ತಪ್ಪು ಮಾಡ್ದ ರಾವಣ? ಪರಸ್ತ್ರೀಯನ್ನ ಬಸವಣ್ಣವ್ರು ಹೇಳ್ತಾರ ಅಂಜೂರ್ ಎದಕ್ಕ ಅಂತ ತಿಳ್ಕೊಂಡು ಕೇಳಿದ್ರ ಪರಧನವನ್ನ, ಪರಸ್ತ್ರೀಯನ್ನ, ಪರ ಸಂಪತ್ತನ್ನ ಅಂಜುವಿನಯ್ಯ ಅಂತ ಹೇಳ್ತಾರೆ. ರಾವಣ ಅಷ್ಟೆಲ್ಲ ಶಿವಭಕ್ತ ಇದ್ರು ಕೂಡ ಒಂದು ತಪ್ಪು ಮಾಡ್ದ, ಬೇರೆಯವ್ರ ಹೆಂಡತಿಗೆ ಎತ್ಕೊಂಡು ಹೋದ.
ಅವ್ ಮಾಡಿರುವಂತಹ ಎಲ್ಲ ಕೀರ್ತಿಯು ಕೂಡ ಹೋಯ್ತು. ಇಂದಿನವರೆಗೂ ಕೂಡ ಅವ ಹೋಗಿ ಒಂದು 10,000 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಮಕ್ಕಳಿಗೆ ರಾವಣ ಅಂತ ಹೆಸರು ಇಟ್ಟಿಲ್ಲ, ಇಡಲ್ಲ, ಮುಂದೂ ಇಡುವುದಿಲ್ಲ. ಇದು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ ಮಾಡಿರುವಂತಹ ಅಪಕೀರ್ತಿ. ಇವ್ರು ಯಾರಿಬ್ರು ಗೆಳೆಯರು? ಕರೆಯಿಸಿಕೊಂಡು ಬರುವಂತವರು ಮತ್ತೆ ಕರೆಯದೇ ಬರುವಂತವರು. ಇವ್ರು ಎಲ್ಲರ ಜೀವನದೊಳಗ ಅದಾರ್ರಿ. ಬರೀ ಮಾನವರು ನಾವಷ್ಟೇ ಅಲ್ಲ, ಸ್ವಾಮಿಗಳ ಜೀವನದೊಳಗೂ ಅದಾರ, ಜನಿಸಿರುವಂತ ಎಲ್ಲ ಜೀವರಾಶಿಗಳು ಕೂಡ ಅದಾವ. ಕರೆಯದೇ ಬರುವಂತವ್ರು ಇಬ್ಬರು ಯಾರು ಅಂತ ಕೇಳಿದ್ರೆ ಮುಪ್ಪು ಮತ್ತ ಸಾವು. ಈ ಮುಪ್ಪು ಸಾವು ಅಂತಕ್ಕಂಥವು ನಾವು ಕರೀಲಿಲ್ಲ ಅಂದ್ರೂ ಕೂಡ ಬರ್ತಾವ, ಕರೀಲಾರ್ದೆ ಬರ್ತಾವ. ಮುಪ್ಪು ಅಂತಕ್ಕಂಥದ್ದು ವಯಸ್ಸ ಆದ್ಮೇಲೆ ನೋಡ್ಬೇಕು. ಒಬ್ಬೊಬ್ಬರು ಒಂದು 70 ವರ್ಷ ಆಗಿರ್ತದ್ರಿ. 70 ವರ್ಷ ಆದ್ರೂ ಅವ್ರು ಹ್ಯಾಂಗ ಇರ್ತಾವ, ಕೂದಲಿಗಿದ್ರು ಅಂದ್ರೆ ಕರ್ರಗಿರ್ತಾವ್ರಿ. ಅದು ಎದುರ್ಲಾಗಿರ್ತದ್ರಿ. ಇವರು ಮಾರ್ಕೆಟ್ನೊಳಗೆ ಹೋಗ್ತಿರ್ತಾರ, ಹಿಂಗ ಕೂದಲು ಹಿಂಗ ಮಾಡ್ಕೊಂತ ಸ್ಟೈಲ್ ಮಾಡ್ಕೊಂತ ನಡೆದಿರ್ತಾರ. ಅದು ಒಳಗಿರೋದು ಹೇಳ್ತದ, ಮಗನ ಬಾಳ ಮೆರ್ಲಿಗತ್ತಿದಿ, ಇನ್ನ 4 ದಿವಸ ಹೋಗ್ಲಿ ನಿಂದ್ರು ನೀನು ಬಣ್ಣ ಬಯಲು ಮಾಡ್ತೀನಿ ಅಂತ ಹೋಗ್ತಾವ. ಯಾಕ್ರಿ ಹಚ್ಕೊಂಡಿರ್ತಾರ ಅವ್ರು, ಏನ್ ಕರ್ರಗ ಕಾಣ್ಲಿತ್ ಹೇಳಿ ಇಂಡಿಕಾ ಅಂತ ಏನೇನೋ ಹೊಸ ಹೊಸ ಬಂದವ್ರಿಪ್ಪ, ಅವೆಲ್ಲ ಹಚ್ಕೋತಾರ. ಅದೇನ್ರಿ ಮುಪ್ಪು ಬಚ್ಚಿಡ್ಲಕ್ ಆಗ್ತದೇನ್ರಿ? ಆಗಲ್ಲ. ಏನಾಯ್ತು ತಿಳ್ಕೊಂಡು ಕೇಳಿದ್ರ ಮಮ್ಮ, ಕಾಮತ್ ಹೋಟೆಲ್ಗೆ ಹೋಗಿರತ್ರಿ ಇಬ್ಬರು. ಕಾಮತ್ ಹೋಟೆಲ್ಗೆ ಹೋಗಿದ್ರು, 70 ವರ್ಷ ಆಗಿತ್ತು. ಪಾಪ ಮುತ್ಯ ಏನ್ರಿ ನಾಷ್ಟ ಮಾಡಗತ್ತಿ ನೀವ, ನಾಷ್ಟ ಮಾಡಗತ್ತಾನ. ಅಕ್ಕಿ ಸುಮ್ಮನೆ ಹಿಂಗ್ ಎದುರು ಕುಂತಾಳ. ಹೊಸದಾಗಿ ಮದಿ ಆದವ್ರು ಬಿ ಅದೇ ಬ್ರಂಚಿಗೆ ಕಡೆ ಸೈಡಿಗೆ ಬಂದ್ರಂತ ಅವ್ರು. ಅವ ಅಂತಾನ ಗಂಡ, ಏಯ್ ಅಲ್ಲಿ ನೋಡು, ಅವ್ರದ್ದು ನೋಡು ಕಲಿ. 70 ವರ್ಷ ಮ್ಯಾಲಾಗ್ಯಾವ, ಎಷ್ಟು ಭಕ್ತಿ, ಆ ಗಂಡನ ಮೇಲೆ ಎಷ್ಟು ಪ್ರೀತಿ ನೋಡು. ಗಂಡ ಊಟ ಮಾಡತ್ತಾನ, ಹೆಂಡತಿನ ಊಟ ಮಾಡಲಾಗ್ಯಾಳ, ನೋಡು ಕಲಿ ಅಂದನು ಅಂತೇವ. ಅಂದಾಗ ಅವಾಗ ಬಂದವ್ರು ಆದರ್ಶ ದಂಪತಿಗಳಿದ್ದೀರಿ ನೀವು ಅಂತ ತಿಳ್ಕೊಂಡು ಮಾತಾಡ್ಬೇಕಂತ ಬರ್ತಾರೆ ಇವ್ರು. ಬಂದು ಮಾತಾಡಿದಾಗ ಅವಕ್ಕೆ ಅಜ್ಜಿ ಹೇಳ್ತಾಳತ್ತ, ಏನ್ ಹೇಳ್ತಾಳ ಅಂದ್ರ, ಏನ್ ಆದರ್ಶ ದಂಪತಿ ಇಲ್ಲ, ಏನೇ ಇಲ್ಲಪ್ಪ, ನಮ್ಮಲ್ಲಿ ಇರೋದು ಒಂದೇ ಹಲಸಟ್ಟದ, ಅದಕ್ಕೆ ಅವ್ರ ಆಗದ ನಾ ತಗೊಂಡು ನಾಷ್ಟ ಮಾಡ್ತೀನಿ ಅಂದಕ್ಕೆ. ಯಾಕಂತ ಕೇಳಿದ್ರೆ ಹಿಂಗನೂ ಇರ್ತಾರ. ಮುಪ್ಪು ಅಂತಕ್ಕಂಥದ್ನು ಕೂಡ ಕರೀಲಾರ್ದೆ ಬರ್ತದ. ಮತ್ತ ಸಾವು ಅಂತಕ್ಕಂಥದ್ರಿ ಯಾರು ಕರಿತೀರೇನ್ರಿ? ಬರೀ ಸಾವು ಅದ ಅಂದ್ರೆ ಎದೆ ಹೊಡೆ ಮಂದ್ರಾರು, ಏನು ಹೇಳೋದೇ ಬೇಡ. ಸಾವು ಅದ ಅಂದ್ರೆ ಮುಗೀತು. ಊಟ ಬಿಡ್ತಾವ, ನಾಷ್ಟ ಬಿಡ್ತಾರ, ನೀರು ಕುಡಿಯೋದು ಬಿಡ್ತಾರ. ಯಾಕ? ಸಾವು ಅದ, ಸಾವು ಬಂದದ ನನಗೆ ಸಮೀಪ. ಒಬ್ಬನಿಗೆ ಹೇಳಿರಂತ ಬಾಳ ಗಳಿಸಿದ್ನವ. ಅವನಿಗೆ ಜ್ಯೋತಿಷ್ಯಗಾರ ಹೇಳಿರು, ನೋಡಪ್ಪ ನಿಂದ ಸಾವ್ರೆ ಬಾಳ ಸನಿ ಇದ, ಮತ್ತೆ ನನ್ನ ಸಾವು ಹ್ಯಾಂಗ ಬರ್ತದ್ರಿ ಜ್ಯೋತಿಷ್ಯಗಾರಿ ಅಂತಂದಾಗ, ನೀ ಯಾವಾಗ 3 ಶೇಣತಿ ಅವಾಗೆ ಅದ ನೋಡಿ ನಿನ್ ಸಾವು ಅಂತ ಹೇಳಿರುತ್ತವ್ರು. ಅಂದಾಗ ಇದಕ್ಕೆ ಎಲ್ಲಿ ಮತ್ತೆ ಸಾವು ಅಂದ್ರೆ ಯಾರ್ರಿ? ಸಾಯ್ತೀನಂದ್ ಗೊತ್ತಿದ್ರೆ ಆಸೆ ಉಳಿತದೇನ್ರಿ? ಇದು ಜೀವನದಾಗ ₹1 ದಾನ ಮಾಡೋರು ದಾನ ಮಾಡಕ್ ಚಾಲು ಮಾಡತ್ರು ಊರಾಗಿದ್ದವ್ರಿಗೆಲ್ಲ. ಬರ್ರಿ ಅಪ್ಪ ಎಲ್ಲರಿಗೆ ದಾನ ಮಾಡ್ತೀನಿ, ಬಂದವ್ರಿಗೆ ₹1000 ಕೊಟ್ಟು ಕಳ್ಸವ್. ಆ ಊರಾಗ ಎಲ್ಲರೂ ಲೈನ್ ಹಚ್ಚರಿ. ಇವು ಹೋಗಿ ಸಣ್ಣ ಹುಡುಗರು ಏನ್ ಮಾಡ್ತಾವ್ರಿ, ಇದು ಇವತ್ತಿಗೈತು ಮತ್ತೆ ನಾಳೆಗೆ ಬೇಕಲ್ಲ, ನಡ್ರಲಿ ಮತ್ತೆ ಲೈನ್ ಹಚ್ಚೋ. ಇವು ಅದು ಇದ್ದಿದ್ದು ದಾನ ಮಾಡತ್ರಿ, ಮಾಡತ್ತು ಒಂದ್ 2 ದಿವಸ ದಾನ ಮಾಡೋನು, 3ನೇ ದಿವ್ಸ ಹೆಣ ತಂದು ನೀನ್ ಇಟ್ಟು ಬರ್ಲಿ. ಯಾರ ಜ್ಯೋತಿಷ್ ಹೇಳ್ಯಾರ ನಿನಗೆ? ಏನ್ ಹೇಳ್ಯಾರ? ಮೊದಲ ಮನಿಯೊಳಗ ಹಿಟ್ಟು ಖಾಲಿ ಆಗ್ಯದ, ಹೋಗಿ ಬೀಸ್ಕೊಂಡ್ ಬಾ ಹೋಗ ಅಂದಳ ಅಕ್ಕಿ. ಬೀಸ್ಕೊಂಡ್ ಬಾ ಅಂದಾಗ ಇವ ಬೀಸ್ಲಕ್ಕ ಹೋಗ್ತಾನ. ಇವ ಅಂತಾನ, ಅಲ್ಲಿ ನಾ ಹೋದಂದ್ರ ಮೊದಲೇ ಹೇಳ್ಯಾರ 3 ಶೀನದ ಅಂತ ತಿಳ್ಕೊಂಡ್ ಕೇಳಿದ್ರು ನನಗೆ ಸಾವದ ಅಂದಾರ. ಅದಕ್ಕೆ ವಿಚಾರ ಮಾಡಿ, ಇಲ್ಲ ಏನಾಗ ಹೋರಿ ಅನ್ನೋದಕ್ಕೆ ಇದು ಹೊಂಟತ್ರಿಪ್ಪ, ಎಂದು ಹೋಲಾರ್ದು. ಗಿರುಣಿಗೆ ಹೊಂಟದ್ದು ಊರೊಳಗ ಸಂತಿ ಇತ್ರವತ್ ಸಂತಿ ಇದ್ದಾಗ ಮತ್ತೆ ಮೆಣಸಿನಕಾಯಿ ಬಂದಿರ್ತಾವಲ್ರಿ, ಹಸಿದಲ್ರಿ ಒಣಗ ಮೆಣಸಿನಕಾಯಿ ಇದ್ದಾಗ ಇವ ಅಲ್ಲಿ ನೋಡೋಣ. ಅದಕ್ಕೆ ಯಪ್ಪ ಹುಲಿ ನೋಡ್ದಂಗ ಆಯ್ತು ನನಗದ. ನೋಡ್ರಿ ಒಣಗ ಮೆಣಸಿನಕಾಯಿ ಅವ ಅಲ್ಲಿ ಸನಿ ಹೋದಂದ್ರೆ ಶೀನ ಬರ್ತಾವ. ಎಲ್ಲಂತ ತಿಳ್ಕೊಂಡು ಅದು ಅಲ್ಲದರಿ. ಇವ 1 ಕಿಲೋಮೀಟರ್ ದೂರ ಹೋದನಂತ್ರಿ.
ದೂರ ಹೋಗಿ ನೋಡ್ತಾನೆ, ಇಲ್ಲಿ ಹಾದಿನೇ ಇಲ್ಲ. ಮತ್ತೆ ಅಲ್ಲಿಗೆ ಬರ್ಬೇಕು. ಹಿಂಗ ಅದಕ್ಕೆ ನೋಡವ, ಹಿಂಗ ಬರವ. ಮನೆಯಿಂದ ಒಂದು ಕೌದಿ ತಂದ ಹಚ್ಬೇಕು. ಕೌದಿ ಹಚ್ಕೊಂಡು ನಡ್ದನ ಎಟ್ ಮಾಡ್ರಿ ಅದೇನು ಸೋಗ್ ಬಿಡ್ತದೇನ್ರಿ? ಅದು ಪಕ್ಕ ಕಾಣ್ ಬರೋದು ಆಸೆ ಮಾಡನ್ರಿಪ್ಪ. ಯಪ್ಪ ಅಂದ್ರ ನೀವ ಅರ್ಧ ಜೀವ ಹೋದಂಗ ಆಯ್ತ್ರಿ ಇದಕ್ಕೆ. ನಾನು ಹೆಂಡತಿಗೆ ಹೇಳಿನಿ, ಅದು ಕೇಳಿಲ್ಲ. ಕೋಡಿ ಕಳ್ಸದ ನನಗಂತ ತಿಳ್ಕೊಂಡು ಹಿಂಗ ಮಾಡಿ ಮತ್ತೆ ಗಿರಣಿ ಸಮೀಪ ಹೋದ. ಗಿರಣಿಯೊಳಗೆ ಬರ್ತದಂತ ತಿಳ್ಕೊಂಡು ಕೌದಿ ಮುಚ್ಕೊಂಡದ್ರಿ. ಎಲ್ಲಿ ಅವ ಬೀಸ ಒಂದ, ನೀ ಯಾರು ಮಾರೇ ಉಗ್ರಗಾಮಿ ಇದ್ದಂಗಿದ್ದಿ, ಎಲ್ಲಿದ್ ಬಂದಿದ್ನಿ ಅಂದ್ರೆ ನಾ ಇದೇ ಊರಾಗಿದ್ದನು, ಸುಮ್ ಬೀಸ್ ರೊಕ್ಕ ಕೊಡು ಮೊದಲು ಅಂದ. ನಾವ ಬೀಸ್ಕೊಂಡು ಹಂಗೆ ಹೋಗಂಗದ ಇದು ಮನುಷ್ಯ ಅಂತ ತಿಳ್ಕೊಂಡು. ಈಗ ತಗೋ ರೊಕ್ಕ ಅಂತ ಕೊಟ್ಟನು. 50 ಇದ್ರು 100 ರೂಪಾಯಿ ಕೊಟ್ಟನು. ಅವ ಬೀಸ್ಲಕ್ಕ ಚಾಲು ಮಾಡೋಣ. ಬೀಸರ್ದಾಗ ಸ್ವಲ್ಪ ಆ ಕಡೆ ಮತ್ತೆ ಹಿಟ್ಟು ಬರೋದಿಲ್ರಿ. ಅದು ಹಿಂಗ್ ಕೈ ಆಡ್ಸೋ ಮಗ. ಮತ್ತೆ ಒಂದು ಚೂರು ಬಿ ಉಳಿಬಾರ್ದು ನಾನು ಹಿಟ್ಟು ಅಂತ ತಿಳ್ಕೊಂಡು ಹಿಂಗ ಮಾಡೋದಾಗ ಮತ್ತೊಂದು ಬಂದು ಏನು ಮಾಡ್ತದ ಹಸಿ ಅಂದ್ರಿಪ್ಪ. ಮತ್ತೊಂದು ಕೆಮ್ಮತ್ತು. ಎರಡನೇದಾಯ್ತು. ಇದು ಅದ್ರ ಜೀವ ಹೋದಂಗೆ ಆಯ್ತು. ನನ್ನ ಹೆಂಡತಿಗೆ ಎಷ್ಟು ಹೇಳ್ದ ಕೇಳಿದ ಆಯ್ತು. ನಂದು ಬತ್ತು ಸನಿ ಅಂದು ನೀವು ಬತ್ತ ಸನಿ ಅಂತ ತಿಳ್ಕೊಂಡು ಹಿಂಗ ಮಾಡಿ ಅದು ಬುಟ್ಟಿ ತಗೊಂಡು ಮತ್ತೆ ಹೊಂಟೊಂಡ್ರಿ. ಊರಿಗೆ ಬರೋ ಟೈಮ್ನಾಗ ಏನಾಗಿತ್ತು ಅಂತ ಕೇಳಿದ್ರೆ ಸಂತಿ ಎಲ್ಲ ಮುಗ್ದಿತ್ತು. ಸಂತಿ ಮುಗ್ದದ ಅಂತ ತಿಳ್ಕೊಂಡು ಇವ ಹೊಂಟಾನ. ಅವಾಗ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ಆ ಎಮ್ಮೆಗಳು ಬಿ ಅವಾಗ ಹೊಂಟಿರ್ತಾರೆ. ಸಾಯಂಕಾಲ ಟೈಮಿಗೆ ಎಮ್ಮೆ ಹೊಂಟವ, ಇವ ಹೊತ್ಕೊಂಡು ಹೊಂಟಾನ. ಅದು ಹಿಟ್ಟು ತಗೊಂಡು ಹೊಂಟಾನ. ಬರುವಂತ ಸಮಯದೊಳಗ ಆ ಎಮ್ಮೆ ಎಲ್ಲಿದು ಬತ್ತು ಗೊತ್ತಿಲ್ರಿ. ತನ್ನ ನೀವು ಬಂದು ಗುದ್ದದ ಮೆಣಸಿನ್ಕಾಯ್ದು ಏನು ಉಳ್ದು ಎಲ್ಲ ಅಲ್ಲೇ ಬಿಟ್ಟು ಹೋಗಿರೋದು ಸಂತ್ಯಾಗ. ಆ ನೋವು ಬಿದ್ದನ್ರಿ. ಹಸಿ ಮಾಡೋನು ಆಯ್ತು. ಮತ್ತೆ ಹೋಗ್ರಿ ಅದಲ್ಲ ಆ 7 ರೂಪಾಯಿ ಬಿತ್ತಿರಿದು. ಇದು ಬಿತ್ತು ಬೀಳಾದ ಅವ್ರ ಬಾ ಇವ್ರ ಬಾ ಎಲ್ಲರೂ ಬಿಡ್ತಾರೆ. ಯಾಕೆ ಬಿಟ್ಟಿದ್ದು ಶೇಣ ಹೇಳು ಅಂದ್ರೆ ಇವ್ರು ನಾ ಸತ್ತಿನ ಹೋರು ಅಂದ್ರೆ ನೀವು ಮಾತಾಡಗತ್ತನ್ರಿ ಮಗ. ಸತ್ತಿನ ಹೋರು ಮಾತಾಡಗತ್ತಿದ್ರು ಎತ್ ನಡಿ ಅಂದ್ರೆ ಇಲ್ಲ ನಾ ಸತ್ತಿನ ಹೋರಿ ಅನ್ನೋದು. ಅವಾಗ ಊರ್ ಗುರುಗಳು ಬಂದಿರತ್ತ. ನೀ ಸತ್ತಿನ ಹೋ ಶಾಣಪ್ಪ ನಡಿ ಅಂದರು. ಇಲ್ರಿ ಮತ್ತೆ ಜ್ಯೋತಿಷಿಕಾರ ಹೇಳ್ರಿ ನಾ ಸತ್ತಿನಿ ಅಂದಾಗ ಅವ್ರು ಏನ್ ಮಾಡಿರತ್ತ, ಶುದ್ಧೋದಕ್ಕೆ ತಗೊಂಡು ಸಿಂಪಡಿಸಿರತ್ತಪ್ಪ. ಈಗಪ್ಪ ಕರೆ ಇಲ್ಲ ನೋಡಿ ನಿನಗೆ ಸಿಂಪಡಿಸ್ತೀನಿ ಅಂತಂದಾಗ ನಾ ಇದ್ದೀನ್ರಿ ಅಂತ ತಿಳ್ಕೊಂಡು ಎದ್ದತ್ರಿ. ಇದು ಎದ್ದು ಮನೆಗೆ ಗುರುಗಳು ಕರ್ಕೊಂಡು ಹೋಗಿ ಮತ್ತ 5,001 ಕಾಣಿಕೆ ಕೊಟ್ಟು ಗುರುಗಳಿಗೆ ಕಳಿಸೋಣಂತ. ಹಿಂಗಾದ್ರೆ ಎಲ್ಲರಿ ಸಾವು ಹೋಗ್ತದೆ. ಆವ ವಿದ್ಯೆ ಕಲಿತವೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ನೀ ಜಗತ್ತಿನೊಳಗೆ ಎಷ್ಟೇ ವಿದ್ಯೆ ಕಲಿ, ಏನು ಕಲಿತರೂ ಕೂಡ ಮಹಾತ್ಮನಿಗೂ ಕೂಡ, ಅಜ್ಞಾನಿಗಳು ಕೂಡ, ವಿದ್ಯಾವಂತಗಳು ಕೂಡ, ಪಂಡಿತನಿಗೂ ಕೂಡ ಎಲ್ಲರಿಗೂ ಕೂಡ ಸಾವು ಅಂತಕ್ಕಂಥದ್ದು ಬಿಟ್ಟಿಲ್ಲ ಹೆಚ್ಚ. ಅದಕ್ಕಾಗಿ ಕರೆಯೋದೇ ಬರುವಂತ ಯಾರು ಅಂತ ಕೇಳಿದ್ರೆ ಮುಖ್ಯ ಸಾವು ಅಂತಕ್ಕಂಥವು. ಬರುತ್ತಲೇನೋ ಇರುತ್ತಲೇ ಎಲ್ಲ ನನ್ನದಂದಿ, ದ್ರವ್ಯ ಬಾಳ ಗಳಿಸಿ ನಂದಿ, ದ್ರವ್ಯ ಬಾಳ ಗಳಿಸಿ ನಂದಿ, ನನ್ನ ಸರಿ ಸಮಯಾರಿಲ್ಲಂದಿ, ಗಳಿಗೆಗೆ ದ್ರವ್ಯ ಕಳೆದೋಯ್ತಂದಿ, ಬಳಲಿ ಅಳು ಮಾರಿಗೆ ಬಂದಿ, ಬಳಲಿ ಅಳು ಮಾರಿಗೆ ಬಂದಿ, ಯಾತರ ಕಟಿ ಪೀಟಿ, ಯಾತರ ಕಟಿ ಪೀಟಿ ಹುಂದಿನ ಹೋಗದು ಲಪೀಟಿ, ಒಂದಿನ ಹೋಗದು ಸಂಸಾರ ಮಾಡ್ತೀರಿ ಒಳ್ಳೆ ಜಗತಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಗತಿ, ಭಕ್ತಿ ಮಾಡುವುದು ಅದು ತಿಕಮೀಟಿ, ಭಕ್ತಿ ಮಾಡುವುದು ಅದು ತಿಕಮೀಟಿ, ಯಾತರ ಕಟಿ ಪ್ರೀತಿ, ಯಾತರ ಕಟಿ ಪ್ರೀತಿ.
ಇರುತ್ತದೆ ಎಲ್ಲ ನನ್ನದೊಂದಿಗೆ ಬರುತ್ತದೆ ಮುತ್ತುದಿ ಇರುತ್ತದೆ ಎಲ್ಲ ನನ್ನದೊಂದಿಗೆ